ನಾನು ನೋಡಿದ ಮೊದಲನೇ ಹೀರೋ ಅಪ್ಪಾಜಿ ಡಾಕ್ಟರ್ ರಾಜ್ಕುಮಾರ್. ನನಗೆ ನಮ್ಮಪ್ಪ ಹೀರೋ, ನಮ್ಮ ತಾತ ಹೀರೋಗಳಿಗೆ ಹೀರೋ. ನಮಸ್ಕಾರ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಮಹಿಳೆ ಇರ್ತಾಳಂತೆ. ಹಾಗಾದ್ರೆ ಯಶಸ್ವಿ ಮಹಿಳೆ ಹಿಂದೆ ಯಾರಿರ್ತಾರೆ? ಗಂಡ ಇರ್ಬೋದು, ಅಣ್ಣ ಇರ್ಬೋದು, ಮಗ ಇರ್ಬೋದು, ಮಗಳು ಇರ್ಬೋದು, ಅಥವಾ ಅಮ್ಮನೂ ಇರ್ಬೋದು. ನನ್ನ ಯಶಸ್ಸಿಗೆ ಮೊದಲನೇ ಇನ್ಸ್ಪಿರೇಷನ್ ನಮ್ಮ ತಾತ. ನಾನು ಅವ್ರನ್ನ ನೋಡೇ ಇಲ್ಲ. ಮತ್ತು ಹೇಗೆ ಇನ್ಸ್ಪಿರೇಷನ್ ಅಂತೀರಾ? ಅವ್ರ ಲೈಫ್ ಸ್ಟೋರಿ, ಅವ್ರು ನಡೆದು ಬಂದ ಹಾದಿ. ನೀವು ಬೆಂಗಳೂರಲ್ಲಿ ಮಲ್ಲೇಶ್ವರಂ ಸೆಕೆಂಡ್ ಕ್ರಾಸಿಗೆ ಬಂದರೆ ನಿಮಗೊಂದು ಬೋರ್ಡ್ ಕಾಣುತ್ತೆ, ಸ್ಟೀಲ್ ಕಂಪನಿ HC ಸೂರ್ಯನಾರಾಯಣರಾವ್ ರಸ್ತೆ ಅಂತ. ಆ ಸೂರ್ಯನಾರಾಯಣರಾವ್ ಬೇರೆ ಯಾರೂ ಅಲ್ಲ, ನನ್ನ ತಾತ, ಅಂದರೆ ನನ್ನ ಅಪ್ಪನಪ್ಪ. ನಮ್ಮ ತಾತ ಇಂಡಿಪೆಂಡೆನ್ಸ್ಗೂ ಮುಂಚೆ, ಅಂದರೆ ಬ್ರಿಟಿಷರು ಆಳ್ತಾ ಇದ್ದಿದ್ದ ಕಾಲದಲ್ಲಿ, ಇದಿನ್ನೂ ಕರ್ನಾಟಕ ರಾಜ್ಯ ಆಗಿದ್ದಿಲ್ಲ, ಮೈಸೂರು ರಾಜ್ಯ ಅಂತ ಕರೆಯೋರು. ಆಗ 1946 ಬೆಂಗಳೂರು ಮುನ್ಸಿಪಾಲಿಟಿ ಪ್ರೆಸಿಡೆಂಟ್ ಆಗಿದ್ರು. ಈಗ ಅದು BBMP ಅಂತಾಗಿದೆ. ಆಗ ಇನ್ನು ಬ್ಯಾಂಗ್ಳೂರು ಮುನ್ಸಿಪಾಲಿಟಿ ಆಗಿತ್ತು. ಈ ಪ್ರೆಸಿಡೆಂಟ್ನ ಸೆಲೆಕ್ಷನ್ ಮಾಡೋ ಪ್ರಾಸೆಸ್ಸಲ್ಲಿ ನಮ್ಮ ತಾತನಿಗೆ 14 ಓಟ್ ಸಿಕ್ತಂತೆ. ಅವ್ರಿಗೆ ಆಪೋಸಿಟ್ ನಿಂತಿದ್ದ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಶಿವಶಂಕರ್ ಅನ್ನೋರ್ಗೆ 12 ಓಟ್ ಸಿಕ್ತಂತೆ. ನಮ್ಮಪ್ಪ ಯಾವಾಗಲೂ ಹೇಳೋರು, ಈಗಲ್ಲ, ಆವಾಗಿನ ಪವರ್ ಪಾಲಿಟಿಕ್ಸು ಇನ್ನೂ ಜೋರಾಗಿತ್ತು ಅಂತ. ಆದರೂ ಅದು ಏನಪ್ಪ, ಈ ಪಾಲಿಟಿಕ್ಸ್ ಅನ್ನೋದು ನನಗೆ ಅರ್ಥನೇ ಆಗಲ್ಲ. ಬರೀ ಆ ಪಕ್ಷ ಈ ಪಕ್ಷ ಅನ್ನೋ ಪಾಲಿಟಿಕ್ಸ್ ಮಾತ್ರ ಅಲ್ಲ, ಅದೇ ಈ ಕೆಲಸದ ಜಾಗದಲ್ಲಿ ಬೇರೆ ಬೇರೆ ಕಡೆ ಎಲ್ಲ ನಡೆಯುತ್ತಲ್ಲ ಪಾಲಿಟಿಕ್ಸು, ಅದಂತೂ ನನ್ನ ತಲೆಗೆ ಹೋಗಲ್ಲ. ಬಹುಶಃ ನಮ್ಮ ತಾತನಿಂದನೇ ಬಂದಿರ್ಬೋದೇನಪ್ಪ. ಅವರು ನಾಯಕರಾಗಿದ್ರು ರಾಜಕೀಯದಲ್ಲಿ, ನಾನು ನಾಯಕಿ ಸಿನಿಮಾದಲ್ಲಿ. ತಾತ ಹುಟ್ಟಿದ್ದು 1891, ತೀರ್ಕೊಂಡಿದ್ದು 1949. ಅವ್ರು ಅಷ್ಟು ಕಮ್ಮಿ ಸಮಯದಲ್ಲಿ ಎಷ್ಟೆಲ್ಲ ಸಾಧನೆ ಮಾಡಿದ್ದಾರೆ. ಅವ್ರನ್ನ ಸ್ಟೀಲ್ ಕಂಪ್ನಿ ಸೂರ್ಯನಾರಾಯಣರಾವ್ ಅಂತ ಯಾಕೆ ಕರೆಯೋರು ಗೊತ್ತಾ? ಅವರು ಪೊಲಿಟಿಷಿಯನ್ ಜೊತೆಗೆ ಫುಲ್ ಟೈಮ್ ಬಿಸ್ನೆಸ್ ಮ್ಯಾನ್. ಅವ್ರದ್ದು ಸ್ಟೀಲ್ ಬಿಸ್ನೆಸ್ ಇತ್ತು. ಆಗ ನಮ್ಮ ರಾಜ್ಯಕ್ಕೆ ಟಾಟಾ ಸ್ಟೀಲ್ಗೆ ತಾತ ಏಕೈಕ ಹಂಚಿಕೆದಾರರಾಗಿದ್ರು. ತಾತಂಗೆ ಇನ್ನೂ ಒಂದು ಹೆಸರಿತ್ತು, ಗರ್ಡರ್ ಸೂರ್ಯನಾರಾಯಣರಾವ್ ಅಂತ. ಗರ್ಡರ್ ಅಂದರೆ ಆಗ ಬಿಲ್ಡಿಂಗ್ಗಳಿಗೆಲ್ಲ ಈ ಥರ ಕಾಂಕ್ರೀಟ್ ಬೀಮ್ ಹಾಕ್ತಾ ಇರಲಿಲ್ಲ, ಕಬ್ಬಿಣದ ಬೀಮ್ ಹಾಕೋರು. ಈ ರೈಲ್ವೆ ಪಟ್ಟಿಗಳಿರುತ್ತಲ್ಲ ದಪ್ಪಕ್ಕೆ, ನೀವು ನೋಡಿರ್ತೀರ ಆ ಥರದ್ದು ಬಿಲ್ಡಿಂಗಿಗೆಲ್ಲ ಅದನ್ನೇ ಯೂಸ್ ಮಾಡೋರು. ಸೊ ತಾತ ಅದನ್ನು ಕೂಡ ಸಪ್ಲೈ ಮಾಡ್ತಾಯಿದ್ರು. ತಾತ ಮೈಸೂರು ಚೇಂಬರ್ ಆಫ್ ಕಾಮರ್ಸ್ ಅಧ್ಯಕ್ಷರು ಆಗಿದ್ರು. ಜೊತೆಗೆ ಸ್ವಾತಂತ್ರ್ಯ ಚಳುವಳಿಲಿ ಹೋರಾಟ ಮಾಡಿ ಜೈಲ್ಗೂ ಹೋಗಿ ಬಂದಿದ್ರು. ತಾತನಿಗೆ ಆಗಲೇ ಎಷ್ಟು ಮುಂದಾಲೋಚನೆ ಅಂದರೆ, ಅವ್ರ ನಂತರ ಅವ್ರ ಮಕ್ಕಳಲ್ಲಿ ಯಾವುದೇ ಥರ ಒಂದು ಮನಸ್ತಾಪ ಆಗಲಿ ಅಥವಾ ಭಿನ್ನಾಭಿಪ್ರಾಯ ಬರಬಾರ್ದು ಅಂತ ಅವರು ದುಡಿದಂಥ ಆಸ್ತಿ, ಅವರು ಸಂಪಾದನೆ ಮಾಡಿದಂಥ ಆಸ್ತಿನ ಪ್ರತಿಯೊಬ್ಬರಿಗೂ ಈಕ್ವಲ್ ಆಗಿ ಅಂದರೆ ಸಮಾನವಾಗಿ ಹಂಚಿದ್ರು. ಗಂಡು ಮಕ್ಳಿಗೂ ಅಷ್ಟೇ, ಹೆಣ್ಮಕ್ಳಿಗೂ ಅಷ್ಟೇ. ಅಷ್ಟೇ ಅಲ್ಲ, ನಮ್ಮ ಅಪ್ಪನಿಗೆ ಆಗಿನ್ನೂ ಮದುವೆನೇ ಆಗಿತ್ತಿಲ್ಲ. ಮುಂದೆ ಬರೋ ಸೊಸೆಯರ್ಗೂ ಈಕ್ವಲ್ ಆಗಿ ಎಲ್ಲ ಡಿವೈಡ್ ಮಾಡಿದರು. ಒಡವೆ ಇರ್ಬೋದು, ಬೆಳ್ಳಿ ಇರ್ಬೋದು, ಆಗೆಲ್ಲ ಸಂಸಾರಕ್ಕೆ ಅಂತ ಪಾತ್ರೆ ಪಡಗ ಎಲ್ಲ ಕೊಡೋರಲ್ವ, ಹಿತ್ತಾಳೆ, ಕಂಚಿನ ಪಾತ್ರೆ, ಪ್ರತಿಯೊಂದನ್ನು ಎಲ್ರಿಗೂ ಈಕ್ವಲ್ ಆಗಿ ಡಿವೈಡ್ ಮಾಡಿದರು. ನಮ್ಮಮ್ಮ ಹೇಳೋರು, ಮದುವೆ ಆಗಿ ಬಂದಾಗ ಒಂದು ಕ್ರಿಕೆಟ್ ಟೀಮಿಂದ ಇನ್ನೊಂದು ಕ್ರಿಕೆಟ್ ಟೀಮಿಗೆ ಬಂದೆ ಅಂತ. ಏನು ಅಂದರೆ, ಅಮ್ಮನ ಕಡೆ ಅವರು 11 ಜನ ಮಕ್ಕಳು, 7 ಜನ ಹೆಣ್ಮಕ್ಳು, ಸಪ್ತಕನ್ಯೆಯರು, 4 ಜನ ಗಂಡ್ಮಕ್ಳು.
ಅಪ್ಪನ ಸೈಡು 7 ಜನ ಗಂಡ್ಮಕ್ಳು, 4 ಜನ ಹೆಣ್ಮಕ್ಳು. ಅಷ್ಟು ದೊಡ್ಡ ಕುಟುಂಬ. ಸೊ ತಾತ 7 ಸೊಸೆಂದ್ರಿಗೂ ಈಕ್ವಲ್ ಆಗಿ ಒಡವೆ, ಪಾತ್ರೆ, ಪಡಗ ಎಲ್ಲ ಎತ್ತಿಟ್ಟಿದ್ರು. ನಿಮಗೆ ಗೊತ್ತಲ್ಲ, ನನಗೂ ಅಷ್ಟೇ ಈ ಹಳೆ ಪಾತ್ರೆಗಳು, ಅದೇ ಈ ಕಂಚಿನ ಪಾತ್ರೆ, ಹಿತ್ತಾಳೆ, ತಾಮ್ರ, ಈ ಥರ ಎಲ್ಲ ಕಲೆಕ್ಟ್ ಮಾಡೋ ಕ್ರೇಜು ಮೋಸ್ಟ್ಲಿ ತಾತನ DNA ಇಂದನೇ ಬಂದಿರಬೇಕು ಅನ್ಸುತ್ತೆ. DNA ಅಂದ ತಕ್ಷಣ ಜ್ಞಾಪಕ ಬಂತು, ತಾತನಿಗೂ ನಾಯಿಗಳು ಅಂದರೆ ತುಂಬ ಇಷ್ಟ. ಅವರು ತುಂಬ ಪೆಟ್ಸ್ ಸಾಕಿದ್ರು. ನನಗೆ ಬುದ್ಧಿ ಬಂದಾಗ್ಲಿಂದ ತಾತನ ಫೋಟೋ ನೋಡಿದಾಗಲೆಲ್ಲ ಅಮ್ಮನ ಕೇಳ್ತಾ ಇದ್ದೆ, ತಾತನ ಬಗ್ಗೆ ಹೇಳು ಅಂತ. ಬರೀ ಅಮ್ಮನ ಹತ್ರ ಮಾತ್ರ ಅಲ್ಲ, ಮನೆಗೆ ಯಾರೇ ಬರಲಿ, ನಮ್ಮ ದೊಡ್ಡಪ್ಪ ಬರಲಿ, ಚಿಕ್ಕಪ್ಪ ಬರಲಿ, ಚಿಕ್ಕಮ್ಮಂದ್ರು ಬರಲಿ, ಅಥವಾ ನಮ್ಮ ಅತ್ತೆಯರು ಬರಲಿ, ಎಲ್ರೂ ಕೇಳ್ತಾ ಇದ್ದೆ ತಾತನ ಬಗ್ಗೆ ಹೇಳಿ ಅಂತ. ಅವ್ರ ತಾತನ ಬಗ್ಗೆ ಹೇಳ್ತಾ ಹೇಳ್ತಾ ನನಗೆಲ್ಲೋ ಗೊತ್ತಿಲ್ಲದೆ ಇದ್ದಂಗೆ ನಾನು ಅವ್ರ ಪ್ರಭಾವಕ್ಕೆ ಒಳಗಾಗ್ತಿದ್ದೆ. ಹಾಗೇನೆ ಅವರು ತುಂಬ ದಾನ ಧರ್ಮಗಳನ್ನ ಮಾಡ್ತಾ ಇದ್ರಂತೆ. ಯಾರೇ ಬಂದು ಕೇಳಿದ್ರು ಇಲ್ಲ ಅಂತ ಹೇಳ್ತಾನೆ ಇರಲಿಲ್ವಂತೆ. ಅದಕ್ಕೆ ಸಾಕ್ಷಿಯಾಗಿ ಅವ್ರು ಮಾಡ್ತಾ ಇದ್ದಿದ್ದ ದಾನ ಧರ್ಮಗಳ ಬಗ್ಗೆ ಈ ಪುಸ್ತಕದಲ್ಲಿ ಬರ್ತಿದ್ದಾರೆ ನೋಡಿ. ಇದರಲ್ಲಿ ಬರ್ದಿರೋ ಹಾಗೆ, ಬಬ್ಬೂರ್ ಕಮ್ಮೆ ವಿದ್ಯಾರ್ಥಿ ನಿಲಯದ ಊಟದ ಮನೆ ಕಟ್ಟಲು ಧನ ಸಹಾಯ, ರಾಮಕೃಷ್ಣಾಶ್ರಮ ಅಭಿವೃದ್ಧಿಗೆ ಧನ ಸಹಾಯ, ಕನಕಪುರ ರೂರಲ್ ಹೈಸ್ಕೂಲ್ನವರಿಗೆ ಆಟದ ಮೈದಾನ ಖರೀದಿಸಲು ಧನ ಸಹಾಯ, ಮಲ್ಲೇಶ್ವರಂ ವೈದಿಕ ಸಭೆಗೆ ಜಾಗ ಮತ್ತು 3 ಕೊಠಡಿಗಳನ್ನು ಕಟ್ಟಲು ಧನ ಸಹಾಯ. ಹೀಗೆ 10 ಸಂಸ್ಥೆಗಳಿಗೆ ಉದಾರ ಕೊಡುಗೆಯನ್ನು ಶ್ರೀಯುತರು ನೀಡಿರುತ್ತಾರೆ. ಆಗಿನ ಮಡಿವಂತಿಕೆ ಕಾಲದಲ್ಲೂ ಶ್ರೀ ಸೂರ್ಯನಾರಾಯಣ ರಾಯರು ಬೆಂಗಳೂರಿನ ಶ್ರೀರಾಂಪುರದಲ್ಲಿದ್ದ ಹರಿಜನ ವಿದ್ಯಾರ್ಥಿ ನಿಲಯದ ಅಧ್ಯಕ್ಷರಾಗಿ ಸೇವೆ ಸಲ್ಲಿಸಿದರು. ಅವರ ಅಧ್ಯಕ್ಷತೆಯಲ್ಲಿ ವಿದ್ಯಾರ್ಥಿ ನಿಲಯ ಬಹಳ ಪುರೋಭಿವೃದ್ಧಿಗೆ ಬಂದಿತ್ತು. ವಿದ್ಯೆ ಮತ್ತು ಆರೋಗ್ಯ ಚೆನ್ನಾಗಿದ್ರೆ ಜೀವನದಲ್ಲಿ ಏನು ಬೇಕಾದರೂ ಸಾಧಿಸ್ಬೋದು ಅನ್ನೋದು ತಾತನ ನಂಬಿಕೆ ಆಗಿತ್ತು. ಅದಕ್ಕೆ ಅಂತಾನೆ ಒಂದು ದೊಡ್ಡ ಮೊತ್ತವನ್ನು ಮೂಲಧನವಾಗಿಟ್ಟು ಒಂದು ಟ್ರಸ್ಟ್ ಶುರು ಮಾಡಿದ್ರು. ಅದರಿಂದ ಬರೋ ಬಡ್ಡಿ ಹಣದಲ್ಲಿ ತುಂಬ ಜನ ಪ್ರತಿಭಾನ್ವಿತ ವಿದ್ಯಾರ್ಥಿಗಳನ್ನ ಗುರುತಿಸಿ, ಈ ಜಾತಿ ಮತ ಇದ್ಯಾವುದು ಭೇದ ಇಲ್ಲದೆ ಅಂಥವ್ರನ್ನ ಗುರುತಿಸಿ ಅವ್ರಿಗೆ ಆರೋಗ್ಯ ಇರ್ಬೋದು ಅಥವಾ ಅವರ ವಿದ್ಯಾಭ್ಯಾಸಕ್ಕಿರ್ಬೋದು ಧನ ಸಹಾಯ ಮಾಡೋರು. ಈಗ ಆ ಟ್ರಸ್ಟ್ನ ಅವ್ರ ಮೊಮ್ಮಕ್ಕಳು, ಮಕ್ಕಳು, ಫ್ಯಾಮಿಲಿ ಎಲ್ಲ ನಡೆಸ್ಕೊಂಡು ಹೋಗ್ತಾ ಇದೆ. ಇಷ್ಟೇ ಅಲ್ಲ, ಇದ್ರ ಜೊತೆಗೆ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಿಗೂ ಧನ ಸಹಾಯ ನೀಡ್ತಾ ಇದ್ದಾರೆ. ಶ್ರೀ ಶಾರದಾ ಧನ್ವಂತರಿ ಆಸ್ಪತ್ರೆ ಶೃಂಗೇರಿ, ಬ್ಲೈಂಡ್ ಅಸೋಸಿಯೇಷನ್ ಆಫ್ ಇಂಡಿಯಾ, ಆಮೇಲೆ ಕಿದ್ವಾಯಿ ಆಸ್ಪತ್ರೆ, ಹೀಗೆ ತುಂಬ ದೊಡ್ಡ ದೊಡ್ಡ ಸಂಸ್ಥೆಗಳಿಗೆ ಸಹಾಯ ಮಾಡ್ತಾ ಇದ್ದಾರೆ. ಈಗಲೂ ಕಿದ್ವಾಯಿ ಆಸ್ಪತ್ರೆ ರೋಗಿಗಳಿಗೆ ಪ್ರತಿ ವರ್ಷ 10 ದಿನಗಳ ಕಾಲ ಉಚಿತವಾಗಿ ಊಟ ನೀಡಲಾಗುತ್ತೆ. ತಾತ ಬರೀ ಪಾಲಿಟಿಕ್ಸು, ಬಿಸ್ನೆಸ್ಸು ಅಥವಾ ಈ ಸೋಷಿಯಲ್ ಸರ್ವಿಸ್ ಕಡೆ ಮಾತ್ರ ಅಲ್ಲ, ಫ್ಯಾಮಿಲಿಗೂ ಅಷ್ಟೇ ಇಂಪಾರ್ಟೆನ್ಸ್ ಕೊಡೋರು. ಪ್ರತಿದಿನ ರಾತ್ರಿ ಇಡೀ ಫ್ಯಾಮಿಲಿ ಅಂದರೆ 32 ಜನ ಇದ್ದರು, ಅವರಷ್ಟೂ ಜನ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡಬೇಕಾಗಿತ್ತಂತೆ. ಸೊ ತಾತ ಪ್ರತಿಯೊಬ್ಬರಿಗೂ ಕೇರ್ ತಗೊಳ್ಳೋರು. ತಿಂದ್ರಾ, ಇದು ತಿಂದ್ರಾ, ಹೀಗೆ ತಿಂದ್ರಾ, ಪ್ರತಿಯೊಂದು ವಿಚಾರಿಸ್ಕೊಳ್ಳೋರಂತೆ. ಭಾನುವಾರ ಬಂದರೆ ಸಾಕು, ತಾತ ಅವ್ರ ಕೈಯಾರೆ ಮನೆಯವ್ರಿಗೆಲ್ರಿಗೂ ಟೀ ಮಾಡಿಕೊಡೋರಂತೆ. ಆಮೇಲೆ ನನ್ನ ಫೇವ್ರೆಟ್ ಪಾರ್ಟ್ ಯಾವ್ದು ಗೊತ್ತಾ? ತಾತ ಅಜ್ಜಿ ಲವ್ ಸ್ಟೋರಿ. ಅಜ್ಜಿ ಏನಾದರೂ ಕೋಪ ಮಾಡಿಕೊಂಡ್ರೆ, ಇಟ್ ವಾಸ್ ಕ್ವೈಟ್ ಆಫನ್, ತಾತನ ಕತೆ ಮುಗೀತು. ಅಜ್ಜಿಗೆ ಸಮಾಧಾನ ಮಾಡಿ ಪೂಸಿ ಹೊಡೆದು ಅವ್ರ ಫುಲ್ ಕಾಮ್ ಮಾಡೋವ್ರಿಗೂ ಬಿಡ್ತಿರ್ಲಿಲ್ವಂತೆ. ನನಗೆ ಅದೆಲ್ಲ ಕತೆ ಕೇಳೋಕ್ಕೆ ತುಂಬ ಇಷ್ಟ ಆಗೋದು. ಆ್ಯಂಡ್ ಅಷ್ಟೇ ಅಲ್ಲ, ತಾತ ತುಂಬ ಕ್ಯಾರಿಸ್ಮ್ಯಾಟಿಕ್, ಸಿಕ್ಕಾಪಟ್ಟೆ ಉದ್ದ ಇದ್ರಂತೆ, ಟಾಲ್ ಆ್ಯಂಡ್ ಹ್ಯಾಂಡ್ಸಮ್. ಅವ್ರು ಏನೇ ಮಾಡಿದ್ರು ಸಿಕ್ಕಾಪಟ್ಟೆ ಸ್ಟೈಲಿಶ್ ಆಗಿ ಮಾಡೋರಂತೆ. ಅವ್ರ ಡ್ರೆಸ್ಸಿಂಗ್ ಸೆನ್ಸ್ ಇರ್ಬೋದು, ಅಷ್ಟೇ ಅಲ್ಲ ಅವ್ರ ಡ್ರೈವಿಂಗ್ ಕೂಡ ಅಷ್ಟೇ ಸ್ಟೈಲಾಗಿ ಮಾಡೋರಂತೆ. ಅವ್ರ ಡ್ಯಾಮ್ಲರ್ ಕಾರ್ನ ತಾತ ಡ್ರೈವ್ ಮಾಡ್ಕೊಂಡು ಹೋಗ್ತಾ ಇದ್ರೆ, ಸರ್ ಮಿರ್ಜಾ ಇಸ್ಮಾಯಿಲ್ ಅವರು ಪ್ಲೀಸ್ ನಾನು ನಿನ್ನ ಜೊತೆ ರೈಡಿಗೆ ಬರ್ತೀನಿ ಅಂತನೋರಂತೆ. ಹಾಗೆ ಡ್ರೈವ್ ಮಾಡೋರಂತೆ ತಾತ. ತಾತನ ಬಗ್ಗೆ ಹೇಳ್ತಾ ಹೋದರೆ ಹೀಗೆ ಇನ್ನು ತುಂಬ ವಿಷಯಗಳಿದೆ. ನನ್ನ ಯಶಸ್ಸಿನ ಹಿಂದೆ ಅವ್ರ ಕೈವಾಡನೂ ಇದೆ. ಯಾಕೆಂದರೆ ಚಿಕ್ಕ ವಯಸ್ಸಿಂದನೂ ನಾನು ಅವ್ರ ಕತೆ ಕೇಳ್ಕೊಂಡು ಬೆಳೆದೆ. ಹಾಗಾಗಿ ಅವ್ರು ನನ್ನ ಇನ್ಸ್ಪಿರೇಷನ್. ಆಗಲೂ ಈಗಲೂ ಅವರೇ ನನಗೆ ರೋಲ್ ಮಾಡೆಲ್. ಇನ್ನು ನೆಕ್ಸ್ಟು ವಾಕ್ ಯೋರ್ ಟಾಕ್ ಅಂತಾರೆ ಗೊತ್ತಾ? ಜೀವನದಲ್ಲಿ ಹೇಗಿರಬೇಕು, ಹೇಗೆ ನಡ್ಕೋಬೇಕು ಅನ್ನೋದು ನಾನು ನೋಡಿ ಕಲ್ತಿದ್ದು ನಮ್ಮ ಅಪ್ಪನಿಂದ.
ನಮ್ಮ ಮನೆಯಲ್ಲಿ ಅಪ್ಪನ್ನ ನಾವು ಅಣ್ಣ ಅಂತ ಕರೆಯೋದು. ಆ, ಅಣ್ಣನಿಂದ ನಾನು ಕಲ್ತಂಥ ವಿಷಯಗಳೇನು ಅಂದರೆ, ಅಫ್ಕೋರ್ಸ್ ಅದಕ್ಕೂ ಮುಂಚೆ ಇದನ್ನು ಹೇಳಲೇಬೇಕಲ್ವಾ, ಎಲ್ಲ ಮಕ್ಳಿಗೂ ಅವ್ರ ಅಪ್ಪನೇ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಅವ್ರ ಅಪ್ಪನೇ ಅವ್ರಿಗೆ ಹೀರೋ. ಸೊ ಸೇಮ್ ವಿತ್ ಮೀ. ನಾನು ಅಣ್ಣನಿಂದ ಕಲ್ತಂಥ ದ ಮೋಸ್ಟ್ ಪ್ರೆಷಿಯಸ್ ಇಂಪಾರ್ಟೆಂಟ್ ಒಂದು ಗುಣ ಏನು ಅಂತಂದರೆ ತಾಳ್ಮೆ, ಸಿಂಪ್ಲಿಸಿಟಿ. ಅವರು ಎಂಥ ದೊಡ್ಡ ಫ್ಯಾಮಿಲೀಲಿ ಹುಟ್ಟಿದ್ರು, ಅವ್ರು ಎಷ್ಟು ಅವ್ರ ತಂದೆ ಎಷ್ಟು ಫೇಮಸ್ಸು, ಜೊತೆಗೆ ಅವ್ರಿಗೋಸ್ಕರ ಎಲ್ಲ ಮಾಡಿಟ್ಟಿದ್ರು. ಅಣ್ಣನಿಗೆ ಯಾವತ್ತೂ ಅದೆಲ್ಲ ಒಂದು ಗರ್ವ ಆಗಲಿ ಅಥವಾ ನನ್ನ ಹತ್ರ ಇಷ್ಟೆಲ್ಲ ಇದೆ, ನಾನಿಷ್ಟು ದೊಡ್ಡ ಫ್ಯಾಮಿಲಿಯವನು, ನಮ್ಮ ತಂದೆ ಇಂಥವರು, ಅವ್ರು ಯಾವತ್ತೂ ಅಂಥದ್ದೆಲ್ಲ ಒಂದು ಬಡಾಯಿ ಕೊಚ್ಕೊಂಡಿದ್ದಾಗಲಿ ಅಥವಾ ಈ ಥರ ಹೇಳ್ಕೊಂಡು ತಿರುಗಾಡಿದ್ದಾಗಲಿ ನಾನು ನೋಡಲೇ ಇಲ್ಲ. ಅಣ್ಣ ತುಂಬ ಕಮ್ಮಿ ಮಾತಾಡ್ತಾ ಇದ್ದಿದ್ದು, ಒಂದು ಸ್ವಲ್ಪ ರಿಸರ್ವ್ಡ್ ಅಂತಲೇ ಹೇಳ್ಬೋದು. ಅವರು ಎಷ್ಟು ಸಿಂಪಲ್ಲು ಅಂತಂದರೆ, ಅವರು ಕಾರಲ್ಲೇ ಓಡಾಡ್ಬೋದಾಗಿತ್ತು ಅಥವಾ ಅವ್ರು ಏನು ಬೇಕಾದರೂ ಮಾಡ್ಬೋದಾಗಿತ್ತು. ಅಷ್ಟೊಂದು ಫೆಸಿಲಿಟೀಸ್, ಬೆನಿಫಿಟ್ಸ್ ಎಲ್ಲ ಅವ್ರಿಗಿತ್ತು. ಆದರೆ ಅವ್ರು ಎಲ್ಲ ಕಡೆನೂ ನಡ್ಕೊಂಡು ಓಡಾಡೋರು. ಇನ್ಫ್ಯಾಕ್ಟ್ ನನ್ನನ್ನು ಸುಮಾರು ವರ್ಷ ಅವ್ರು ಸೈಕಲ್ ಇಟ್ಕೊಂಡಿದ್ರು. ಅವ್ರು ಸೈಕಲ್ ಮೇಲೆ ಸ್ಕೂಲಿಗೆ ಡ್ರಾಪ್ ಮಾಡೋರು. ಆಮೇಲೆ ಅವ್ರಿಗೆ ಫೇವ್ರೆಟ್ ಏನು ಅಂತಂದರೆ, ಸುಮ್ಮನೆ ಹೊರಗಡೆ ಹೋಗಿ ತಿನ್ನಬೇಕು ಅನ್ನೋ ಆಸೆ ಎಲ್ಲ ಇತ್ತಿಲ್ಲ. ಅವರು ಆಚೆ ಹೋದರೆ ಮಾತ್ರ ಗ್ರೇಪ್ ಜ್ಯೂಸ್ ಕುಡಿಯೋಕ್ಕೆ ಇಷ್ಟಪಡೋರು. ಆಮೇಲೆ ಎಲ್ಲಿ ಮನೆಗೆ ಏನೇ ಒಂದು ತರಲಿ, ಒಂದು ಹಣ್ಣಿರ್ಬೋದು, ಏನೊಂದು ತಂದ್ರೂ ಪ್ರತಿಯೊಬ್ಬರಿಗೂ, ಮನೇಲಿರೋರ್ಗೆಲ್ಲ, ಅಕಸ್ಮಾತು ಆ ಟೈಮಲ್ಲಿ ಮನೆಗೆ ಯಾರಾದರೂ ಕೆಲಸ ಮಾಡೋಕ್ಕೆ ಬಂದಿದ್ರು ಅವ್ರುಗಳಿಗೂ ಸಹ ಎಲ್ಲರಿಗೂ ಈಕ್ವಲಾಗಿ ಡಿಸ್ಟ್ರಿಬ್ಯೂಟ್ ಮಾಡೋರು. ಒಂದು ಕಾಫಿ ಮಾಡಿದ್ರೂ ಅಷ್ಟೇ, ಪ್ರತಿಯೊಬ್ಬರಿಗೂ ಆ ಲೋಟದಲ್ಲಿ ಎಲ್ರಿಗೂ ಈಕ್ವಲ್ ಆಗಿರಬೇಕು, ಆ ಥರ. ಆಮೇಲೆ ಹೆಚ್ಚಾಗಿ ಅವರು ನನಗೆ ಇಷ್ಟೊಂದು ಬಟ್ಟೆ ಬೇಕು, ಆ ಥರ ಬೇಕು, ಈ ಥರ ಬೇಕು, ಯಾವತ್ತೂ ಅವರು ಆ ಥರ ಎಲ್ಲ ಕೇಳಿದ್ದು, ಆಸೆ ಪಟ್ಟಿದ್ದು ಅಥವಾ ಹೋಗಿ ತೊಗೊಂಡಿದ್ದೇ ಇಲ್ಲ. ಇನ್ಫ್ಯಾಕ್ಟ್ ಅಮ್ಮ ನೋಡಿ, ಅಯ್ಯೋ ಇವರು ಶರ್ಟ್ ಹಳೇದಾಗಿದೆ ಅಥವಾ ಪ್ಯಾಂಟ್ ಹೊಲಿಸ್ಬೇಕು ಅಂತ ಅಮ್ಮ ಅಂದಾಗ್ಲೂ ಎಷ್ಟೋ ಸತಿ ಅನ್ನೋರು, ನನಗೆ ಯಾಕೆ ಅಷ್ಟೊಂದು ಬೇಕು, ಸಾಕು ಅದೆಲ್ಲ ಬೇಡ, ಇಷ್ಟು ಶರ್ಟ್ ಇದೆ, ಇಷ್ಟು ಪ್ಯಾಂಟ್ ಇದೆ, ಬೇಕಾದಷ್ಟು ಆಯಿತು ಅಂತ. ಆಮೇಲೆ ಅಣ್ಣಂದು ಇನ್ನೊಂದು ತುಂಬ ಒಳ್ಳೆ ಗುಣ ಅಂದರೆ, ಅವರು ಯಾರನ್ನು ಬೈತಾನೇ ಇರಲಿಲ್ಲ. ನಮ್ಮ ಮಕ್ಕಳನ್ನಂತೂ ಬಿಡಿ, ಅವರು ನನಗಂತೂ ಜ್ಞಾಪಕ ಇಲ್ಲ, ಒಂದು ಬೈದಿದ್ದಾಗಲಿ ಹೊಡೆದಿದ್ದಾಗಲಿ ಜ್ಞಾಪಕನೇ ಇಲ್ಲ. ಯಾರನ್ನೂ ಬೈತಾ ಇರಲಿಲ್ಲ. ತುಂಬ ಐ ಥಿಂಕ್ ಅವ್ರು ಇಡೀ ಜೀವನದಲ್ಲಿ ಒಂದು ಯಾರೋ ಒಬ್ಬರು ಇಬ್ಬರನ್ನ ಅವ್ರು ಹಿಂಗೆ ಅಂದರು ಅಂತ ಅಂದಿರ್ಬೋದೇ ಹೊರತು ಅವರು ಬೈದಿದ್ದೇ ಇಲ್ಲ. ನಮ್ಗೆ ಯಾರಿಗೂ ಜ್ಞಾಪಕನೂ ಇಲ್ಲ. ಆಮೇಲೆ ಇನ್ನೊಂದು ತುಂಬ ಒಂದು ದೊಡ್ಡ ಗುಣ ಅಂತಂದರೆ, ನನಗಿಷ್ಟ ಆಸ್ತಿ ಪಾಸ್ತಿ ಇದೆ, ನಾನು ಇಂಥ ಮನೆಯವನು ಅಥವಾ ನನ್ನ ಹತ್ರ ಇಷ್ಟಿದೆ ಅಂತ ಅದನ್ನು ಕೂಡ ಹೇಳ್ತಾ ಇರಲಿಲ್ಲ. ಇನ್ಫ್ಯಾಕ್ಟ್ ಕೆಲವೊಂದು ಸತಿ ನಾವುಗಳು ಹೇಳ್ತಾ ಇದ್ವಿ, ಇದು ನಂದು, ಇದು ಹೀಗೆ ಹಾಗೆ ಅಂತಂದರೆ, ನೀವೇನು ಹಂಗೆ ಹೇಳ್ತೀರಾ, ಇದೆಲ್ಲ ನಮ್ಮ ತಂದೆ ನನಗೆ ಕೊಟ್ಟಿದ್ದು, ನಾನು ನಿಮಗೆ ಕೊಟ್ಟಿರೋದು ಅನ್ನೋ ಮಾತು ಕೂಡ ಅವರಲ್ಲಿ ಬರ್ತಾ ಇರಲಿಲ್ಲ. ಸೊ ಗ್ರೇಟ್ ಕ್ವಾಲಿಟೀಸ್. ಆಮೇಲೆ ಅವರು ಮಾಡಬೇಕಾದಂಥ ಕೆಲಸ ಪ್ರತಿದಿನ ಬೇಜಾರಿಲ್ಲದೆ ಮಾಡೋರು. ಒಂದಿನಾದರೂ ನೋಡು ಇದು ನನ್ನ ಕೈಲಿ ಆಗ್ತಾಯಿಲ್ಲ, ನೀವುಗಳೆಲ್ಲರೂ ಹೆಂಗೂ ದೊಡ್ಡವರಾಗಿದ್ದೀರಾ, ನೀವುಗಳು ಮಾಡಿ. ಅವ್ರ ಕೆಲಸ ಅವ್ರ ಕಡೆಯವರೆಗೂ, ಅವ್ರ ಕೈಲಾಗೋವರೆಗೂ ಅವರೇ ಮಾಡ್ತಾಯಿದ್ರು. ಅವರ ಪೇಷನ್ಸು, ಸಿಂಪ್ಲಿಸಿಟಿ ನನ್ನ ಲೈಫಲ್ಲಿ ತುಂಬ ಪರಿಣಾಮ ಬೀರಿದೆ. ಇವತ್ತು ನಾನು ಈ ಮಟ್ಟದಲ್ಲಿ ಇದ್ದೀನಿ ಅಂದರೆ ಡೆಫಿನೆಟ್ಲಿ ಅದಕ್ಕೆ ತಾತ ಮತ್ತು ಅಪ್ಪನ ಆಶೀರ್ವಾದ, ಅವರು ಒಳ್ಳೆ ಕೆಲಸಗಳೇ ಕಾರಣ ಅಂತ ನಾನು ಬಲವಾಗಿ ನಂಬ್ತೀನಿ. ಐ ಆಮ್ ಶ್ಯೂರ್ ಈ ರೀತಿ ಎಕ್ಸ್ಪೀರಿಯನ್ಸ್ ಅಂದರೆ ಈ ರೀತಿ ರೋಲ್ ಮಾಡೆಲ್ಗಳು, ಇನ್ಸ್ಪಿರೇಷನ್ಗಳು ನಿಮ್ಮ ಲೈಫಲ್ಲೂ ಆಗಿರುತ್ತೆ ಅಲ್ವಾ? ದಿಸ್ ಇಸ್ ಜರ್ನಿ ಆಫ್ ಲೈಫ್, ಪಾಸಿಟಿವ್ಲಿ ವಿತ್ ಸ್ಮೈಲ್ ಆ್ಯಂಡ್ ಲವ್. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ. ನಮಸ್ಕಾರ.